ನೋಡಿ, ಯುದ್ಧದ ಬಿಸಿ, ಮುಂಗಾರು ಬಿತ್ತನೆಗೆ ಯುದ್ಧದ ಬಿಸಿ ತಟ್ಟುವಂತಹ ಆತಂಕ ಕೂಡ ಎದುರಾಗ್ತಾ ಇದೆ. ಯುದ್ಧದಿಂದಾಗಿ ರಸಗೊಬ್ಬರ ಕಚ್ಚಾ ವಸ್ತು ಆಮದಿಗೂ ಕೂಡ ಅಡ್ಡಿಯಾಗ್ತಾ ಇದೆ. ಈ ಕಚ್ಚಾ ವಸ್ತುಗಳು ಕೊಲ್ಲಿ ರಾಷ್ಟ್ರಗಳಿಂದಲೇ ಹೆಚ್ಚಾಗಿ ಬರ್ತಾ ಇದ್ವು. ಕಚ್ಚಾ ವಸ್ತು ಕೊರತೆಯಿಂದಾಗಿ ಗೊಬ್ಬರ ತಯಾರಿಕೆಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಸದ್ಯ ಗೊಬ್ಬರ ಸಮಸ್ಯೆ ಇಲ್ಲ, ಮುಂದೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಭಯ. ಜೂನ್ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸಂಜಯ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಂದೆಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ರೈತರು ಈಗಾಗಲೇ ಭೂಮಿಯನ್ನ ಸಿದ್ಧಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯುದ್ಧದಿಂದಾಗಿ ರಸಗೊಬ್ಬರ ಪೂರೈಕೆಯಲ್ಲಿ ಕೂಡ ಸಾಕಷ್ಟು ವ್ಯತ್ಯಯ ಉಂಟಾಗ್ತಾ ಇರೋದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಸಗೊಬ್ಬರ ಮಾಲೀಕರಿದ್ದಾರೆ, ಅವರು ಮಾತಾಡ್ತಾರೆ. ಸರ್, ಗೊಬ್ಬರ ಸಿಗ್ತಾ ಇದೆ, ಯಾವ್ಯಾವ್ದು ಸಿಗ್ತಾ ಇಲ್ಲ? ಇವಾಗ ಸದ್ಯ ಸ್ವಲ್ಪ ಸಿಗ್ತಾ ಇದೆ ಸರ್, ಬಟ್ ಹ್ಯಾಂಡ್ ಟು ಮೌತ್ ಬರ್ತಾ ಇದೆ. ಮುಂದೆ ಫ್ಯೂಚರ್ ಒಳಗೆ ಸರ್ ಇದು ಇಂಪ್ಯಾಕ್ಟ್ ಕಂಟಿನ್ಯೂ ಆದರೆ ಸಿಗೋದು ಕಷ್ಟ ಅನಿಸುತ್ತೆ ಜೂನ್ ಜುಲೈಗೆ. ಸೊ ಅದ್ರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನಾದರೂ ಮೇಜರ್ ಸ್ಟೆಪ್ಸ್ ತೊಗೊಂಡ್ರೆ ಸೊ ಇಟ್ ವಿಲ್ ಬಿ ಸಾಲ್ವ್ ಅನ್ಸುತ್ತೆ ಸರ್. ಪ್ರಮುಖವಾಗಿ DAP ಯೂರಿಯಾ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯ ಮಟ್ಟಿಗೆ ಇದೆ ಸರ್, ಈಗ ಏನು ತೊಂದರೆ ಇಲ್ಲ. ಮುಂದೆ ಫ್ಯೂಚರ್ ಒಳಗೆ ತೊಂದರೆ ಆಗುತ್ತೆ ಸರ್ ಇದು. ಅದ್ರ ಸಲುವಾಗಿ ನಮ್ಮ ಡಿಪಾರ್ಟ್ಮೆಂಟ್ ನಿನ್ನೆ ನಮ್ಮ ಮೀಟಿಂಗ್ ಕರೆದು ನಮಗೆಲ್ಲ ಹೇಳಿದ್ದಾರೆ. ಬಟ್ ಆಲ್ಟರ್ನೇಟಿವ್ ಈಗ ನಾವು ಹುಡುಕ್ರಿ ಅಂತ ಹೇಳ್ತಾರೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅವೆಲ್ಲ ಇದನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರ ನಾವು ಗೈಡ್ ಮಾಡ್ತಾ ಇದ್ವಿ ಫಾರ್ಮರ್ಸ್ಗೆ. ಯುದ್ಧದಿಂದ ಸ್ವಲ್ಪ ಫಾರ್ಮರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಸೊ ಅದು ಅಬ್ವಿಯಸ್ಲಿ ಐತೆ ಸರ್. ಈಗ ಅದು ಹೆಂಗೆ ಡೀಸೆಲು ಪೆಟ್ರೋಲು ಗ್ಯಾಸದ್ದು ಆಗ್ತಾ ಇದೆ, ಹಂಗೆ ಫರ್ಟಿಲೈಸರ್ಗೂ ಇಂಪ್ಯಾಕ್ಟ್ ಐತೆ ಸರ್ ಇದು. ಬಟ್ ಇಟ್ ಮೇ ಸಾಲ್ವ್, ಬಟ್ ಅಷ್ಟು ಈಸಿನೂ ಇಲ್ಲ ಸರ್ ಇದು ಸಾಲ್ವ್ ಆಗೋದು ಅನ್ಸಕತ್ತೈತಿ. ರಾ ಮೆಟೀರಿಯಲ್ಸ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಈಗ ಇದೇನು ನೀವು ನಮ್ಮದು ಮೇಜರ್ ನಮಗೆ ಫರ್ಟಿಲೈಸರ್ ಬೇಕಾಗಿದ್ದು ರಾ ಮೆಟೀರಿಯಲ್ ವಿಟ್ ವಿ ಕಮ್ ಫ್ರಮ್ ಗಲ್ಫ್ ಕಂಟ್ರೀಸ್, ಪರ್ಟಿಕ್ಯುಲರ್ಲಿ ಕತಾರ್ ಅವೆಲ್ಲ ಅಲ್ಲಿಂದ ಬರಬೇಕಾದ್ರೆ. ಸೊ ಇಟ್ ಮೇ ಟೇಕ್ ಟೈಮ್ ಅದು ಹಡಗೆ ಬಂದು ಶಿಪ್ಮೆಂಟ್ ಆಗಿ ಇಂಡಿಜಿನಿಯಸ್ ಪ್ರೊಡಕ್ಷನ್ ಆಗ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸರ್ ಇದು ಇಮಿಡಿಯೇಟ್ ಆಗೋದು. ಬಟ್ ಇಟ್ ಈಸ್ ಅ ಸಬ್ಸಿಡೈಸ್ ಬೇಸ್ಡ್ ಇಂಡಸ್ಟ್ರಿ ಸರ್. ಅವೆಲ್ಲ ಸಬ್ಸಿಡಿ ಇಶ್ಯೂಸು ಇರ್ತಾವೆ ಸರ್. ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಸೈನ್ MOU ಮೊದಲೇ ಸೈನ್ ಮಾಡಬೇಕು. ಮಾಡಿದವರು ಬೆಟರ್ ನಮ್ಗೆ ಗೊತ್ತಿಲ್ಲ ಸರ್, ಮೋಸ್ಟ್ಲಿ ಮಾಡಿರ್ತಾರೆ. ಬಟ್ ಇಟ್ ಮೇ ಟೇಕ್ ಟೈಮ್. ಇದು ವಾರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಸರ್. ಇದು ಗೊತ್ತಿದ್ದಿಲ್ಲ ಇದು. ಬಟ್ ಇದ್ರ ಇಂಪ್ಯಾಕ್ಟ್ ವಿಲ್ ಬಿ ಮೋರ್ ಆನ್ ದ ಅಗ್ರಿಕಲ್ಚರ್ ಸೆಕ್ಟರ್ ಸರ್. ಧಾರವಾಡ ಸೇರಿದಂತೆ ಅನೇಕ ಕಡೆ ಮಳೆ ಆಗ್ತದೆ, ರೈತರು ಸಾಕಷ್ಟು ಭೂಮಿಯನ್ನು ಹದ ಮಾಡ್ತಾ ಇದ್ದಾರೆ. ಈಗ ಸದ್ಯ ಗೊಬ್ಬರದ ಅವಶ್ಯಕತೆ ಇದೆ. ಹಾಂ ಸರ್, ಈಗೇನು ತೊಂದರೆ ಇಲ್ಲ ಸರ್. ಈಗ ನೀವು ಮಳೆ ಆಯಿತು ಅಂದರೂ ಸಹಿತ ಹ್ಯಾಂಡ್ ಟು ಮೌತ್ ನಡೀತಾ ಇದೆ ಸರ್. ಸದ್ಯ ಏನು ತೊಂದರೆ ಇಲ್ಲ. ಮುಂದೆ ಜೂನ್ ಜುಲೈ ಒಳಗೆ ಇಫೆಕ್ಟ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ ಸರ್. ಹೌದು, ಯುದ್ಧ ಮುಂದಾದರೆ ಇಟ್ ವಿಲ್ ಹ್ಯಾವ್ ದ ಇಂಪ್ಯಾಕ್ಟ್ ಆನ್ ದ ಅಗ್ರಿಕಲ್ಚರ್ ಸೆಕ್ಟರ್. ಇದು ರಸಗೊಬ್ಬರ ಅಂಗಡಿ ಮಾಲೀಕರ ಮಾತುಗಳು. ಸದ್ಯ ಗೊಬ್ಬರಕ್ಕೆ ಕೊರತೆ ಇಲ್ಲ ಅಂದರೂ ಕೂಡ ಇದೇ ರೀತಿ ಯುದ್ಧ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ರಸಗೊಬ್ಬರಕ್ಕೆ ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.